ಎಲ್ರಿಗೂ ನಮಸ್ಕಾರ. ಪುಷ್ಪ ಶೆಟ್ಟಿ ಕುಕಿಂಗ್ ಡೈರಿಗೆ ಸ್ವಾಗತ. ಪಾಲಕ್ ಪನ್ನೀರ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ಪಾಲಕ್ ಪನ್ನೀರ್ ಎಲ್ಲರೂ ಮಾಡುವಂಥ ಒಂದು ಸಾಮಾನ್ಯವಾದ ರೆಸಿಪಿ. ಆದರೆ ನಾನು ಅದನ್ನು ಪನ್ನೀರ್ ಪಾಲಕನ್ನು ಮಾಡ್ತಾ ಇದ್ದೀನಿ. ಇದು ಮಾಡಲಿಕ್ಕೆ ತುಂಬಾ ಈಸಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಏನಾದರೂ ಎರಡೇ ಚಪಾತಿ ತಿಂತೀನಿ ಅಂತ ಏನಾದರೂ ಈ ಗ್ರೇವಿ ಮಾಡಿ ಹೋದರೆ ಖಂಡಿತವಾಗ್ಲೂ ಸಾಧ್ಯನೇ ಇಲ್ಲ 4 ಚಪಾತಿ ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಅದಕ್ಕೆ ನಾನಿಲ್ಲಿ ಒಂದು 2 ಕಟ್ಟು ಎಳೆ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಇದನ್ನ ಕ್ಲೀನಾಗಿ ಬಿಡಿಸಿ ನೀರಲ್ಲಿ ವಾಶ್ ಮಾಡಿ ತಗೊಂಡು ಬಂದಿದ್ದೀನಿ. ಇದನ್ನ ಈಗ ಸಣ್ಣಗೆ ಹೆಚ್ಕೋಬೇಕು. ವೀಕ್ಷಕರೇ, ಈ ದಂಟನ್ನೆಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಳ್ಳಿ. ಇದನ್ನ ಸಣ್ಣ ಸಣ್ಣಕ್ಕೆ ಹೆಚ್ಕೋಬೇಕು. ಇದನ್ನ ಪೇಸ್ಟ್ ಮಾಡಲ್ಲ ನಾವು. ಪಾಲಕ್ ಪನ್ನೀರಲ್ಲಿ ಪೇಸ್ಟ್ ಮಾಡ್ಕೊಳ್ತೀವಿ, ಇದರಲ್ಲಿ ಪೇಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನು ತುಂಬಾನೇ ಈಸಿ ಇದು ಮಾಡಲಿಕ್ಕೆ. ಇದರ ದಂಟನ್ನೆಲ್ಲ ತೆಗೆಯೋಣ. ಈಗ ಇದನ್ನ ಸಣ್ಣಗೆ ಹೆಚ್ಕೊಂಬರೋಣ. ವೀಕ್ಷಕರೇ, ನಾನು ತಗೊಂಡಂತ ಪಾಲಕನ್ನ ಈ ತರ ಸಣ್ಣದಾಗಿ ಹೆಚ್ಕೊಂಡು ಬಂದಿದ್ದೀನಿ. ಪಾಲಕನ್ನ ಆರಿಸುವಾಗ ಆದಷ್ಟು ಎಳೆ ಪಾಲಕನ್ನ ನೋಡಿ ಆರಿಸ್ಕೊಳ್ಳಿ, ಗ್ರೇವಿ ಚೆನ್ನಾಗಾಗುತ್ತೆ. ನಾನು ಪನ್ನೀರ್ ಪಾಲಕ್ ಗ್ರೇವಿಯನ್ನು ಮಾಡಲಿಕ್ಕೆ ಕೆಲವೊಂದು ಸಾಮಗ್ರಿಗಳನ್ನು ತಗೊಂಡಿದ್ದೀನಿ. ಒಂದು ಸಣ್ಣ ಟೀ ಸ್ಪೂನ್ ಜೀರಿಗೆಯನ್ನು ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಬೆಳ್ಳುಳ್ಳಿ, ಇದನ್ನ ಸಣ್ಣಗೆ ಹೆಚ್ಕೊಂಡು ಬಂದಿದ್ದೀನಿ. 1 ಟೀ ಸ್ಪೂನ್ ಹಸಿ ಶುಂಠಿ, ಇದನ್ನ ಸಹ ಸಣ್ಣಗೆ ಹೆಚ್ಕೊಂಡು ಬಂದಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿಯನ್ನ ತಗೊಂಡಿದ್ದೀನಿ. 1 ದೊಡ್ಡ ಈರುಳ್ಳಿಯನ್ನ ತಗೊಂಡಿದ್ದೀನಿ. ಇದನ್ನ ಸಣ್ಣಗೆ ಹೆಚ್ಕೊಂಡು ಬನ್ನಿ. ನಾನು ದೊಡ್ಡ ಈರುಳ್ಳಿ ಆದ್ರಿಂದ 1 ತಗೊಂಡಿದ್ದೀನಿ. ಸಣ್ಣ ಈರುಳ್ಳಿ ಆದ್ರೆ 1-2 ತಗೋಬಹುದು. 1 ದೊಡ್ಡ ಟೊಮೆಟೊವನ್ನ ತಗೊಂಡಿದ್ದೀನಿ. ಸಣ್ಣ ಟೊಮೆಟೊ ಆದ್ರೆ 1-2 ತಗೊಳ್ಳಿ, 2-3 ತಗೊಳ್ಬಹುದು. ನಾನಿಲ್ಲಿ ದೊಡ್ಡದಾದ್ರಿಂದ 1 ಟೊಮೆಟೊವನ್ನ ತಗೊಂಡಿದ್ದೀನಿ. ಹಾಗೂ ಒಂದು 200 ಗ್ರಾಮ್ ಆಗುವಷ್ಟು ಪನ್ನೀರನ್ನು ತಗೊಂಡಿದ್ದೀನಿ. ಇಲ್ಲಿ ನಾನು ಮಿಲ್ಕಿ ಮಿಸ್ಟ್ ಪನ್ನೀರನ್ನು ತಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಪನ್ನೀರ್ ಇದೆ ಅದನ್ನ ಯೂಸ್ ಮಾಡ್ಕೋಬಹುದು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನಿಲ್ಲಿ ಆಲ್ರೆಡಿ ತವವನ್ನು ಬಿಸಿಗಿಟ್ಟಿದ್ದೀನಿ. ತವ ಬಿಸಿ ಆಗಿದೆ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಹಾಗೂ 2 ಟೇಬಲ್ ಸ್ಪೂನ್ ಆಗುವಷ್ಟು ಬೆಣ್ಣೆಯನ್ನು ಹಾಕಿದ್ದೀನಿ. ನಾನು ಬೆಣ್ಣೆ ಜೊತೆಗೆ ಎಣ್ಣೆ ಯಾಕೆ ಹಾಕಿದ್ದೀನಿ ಅಂದರೆ, ಬರೀ ಬೆಣ್ಣೆ ಹಾಕಿದರೆ ಸ್ವಲ್ಪ ಕಪ್ಪಾಗಿ ಬರುತ್ತೆ, ಗ್ರೇವಿನೂ ಚೆನ್ನಾಗಾಗುತ್ತೆ. ಈಗ ಎಣ್ಣೆ ಬೆಣ್ಣೆ 2 ಬಿಸಿ ಆಗಿದೆ. ಈಗ ಜೀರಿಗೆಯನ್ನು ಹಾಕ್ತಾ ಇದ್ದೀನಿ. ಜೀರಿಗೆ ಚಟಪಟ ಅಂತ ಇದೆ ನೋಡಿ. ಈಗ ಏನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಈ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಬೆಳ್ಳುಳ್ಳಿನ ಆದಷ್ಟು ಸಣ್ಣಗೆ ಹೆಚ್ಕೊಳ್ಳಿ. ಇದು ಸ್ವಲ್ಪ ಹುರ್ಕೊಳ್ಳೋಣ. ಇದರಲ್ಲಿ ಫ್ಲೇಮು ಲೋ ಅಲ್ಲಿ ಇರಲಿ. ಈಗ ಇದಕ್ಕೆ ಶುಂಠಿಯನ್ನು ಹಾಕ್ತಾ ಇದ್ದೀನಿ. ಶುಂಠಿನೂ ಸಹ ಸಣ್ಣಗೆ ಹೆಚ್ಕೊಳ್ಳಿ. ಈರುಳ್ಳಿಯನ್ನು ಹಾಕಿ ಈಗ ಇದು ಹುರ್ಕೊಳ್ತಾ ಇದ್ದೀನಿ ನಾನು. ಪಾಲಕ್ ಪನ್ನೀರ್ ಮಾಡೋದಾದ್ರೆ ಅದನ್ನು ಬ್ಲಾಂಚ್ ಮಾಡಬೇಕು, ಅದನ್ನ ಪ್ಯೂರಿ ಮಾಡ್ಕೋಬೇಕು, ತುಂಬ ಕೆಲಸ ಆಗುತ್ತೆ. ಈ ಥರ ಪನ್ನೀರ್ ಪಾಲಕ್ ಮಾಡಿದ್ರೆ ಟೇಸ್ಟೂ ತುಂಬ ಅದ್ಭುತವಾಗಿರುತ್ತೆ. ಒಮ್ಮೆ ಮಾಡಿದರೆ ಇದನ್ನ ಪದೇ ಪದೇ ಮಾಡೋದಂತೂ ಖಂಡಿತ, ಅಷ್ಟು ಚೆನ್ನಾಗಿರುತ್ತೆ. ವೀಕ್ಷಕರೇ ನೋಡಿ, ಈಗ ಈರುಳ್ಳಿ ಬಾಡಿದೆ. ಈಗ ಏನು 1 ಟೊಮೆಟೊವನ್ನು ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಟೊಮೆಟೊವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಪಿಂಚ್ ಉಪ್ಪನ್ನು ಹಾಕೋಣ, ಆವಾಗ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ. ವೀಕ್ಷಕರೇ ನೋಡಿ, ಟೊಮೆಟೊ ಸಾಫ್ಟ್ ಆಗ್ತಾ ಬರ್ತಾ ಇದೆ. ಈ ಹಂತದಲ್ಲಿ 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿಯನ್ನು ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ. ಇದ್ರ ಘಮ ಬರೋ ತನಕ ಸ್ವಲ್ಪ ಹುರಿಯೋಣ. ಈಗ ಟೊಮೆಟೊ ಎಲ್ಲ ಸಾಫ್ಟ್ ಆಗಿದೆ. ಈಗ ಅರ್ಧ ಟೀ ಸ್ಪೂನ್ ಹಳದಿನ ಹಾಕ್ತಾ ಇದ್ದೀನಿ. 1 ಟೀ ಸ್ಪೂನ್ ಕೊತ್ತಂಬರಿ ಹೊಡಿ, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನ್ ಆಗುವಷ್ಟು
ಗರಂ ಮಸಾಲವನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಮಸಾಲೆ ಎಲ್ಲ ಚೆನ್ನಾಗಿ ಇದರಲ್ಲಿ ಹುರಿಯೋಣ. ಮಸಾಲೆ ಘಮ ಬಿಡೋ ತನಕ ಇದನ್ನು ಸ್ವಲ್ಪ ಹುರ್ಕೊಳ್ಳಿ. ಏನಿಗೆ ಪಸೆ ಸೈಡಲ್ಲಿ ಬಿಟ್ಟು ಬರ್ತಾ ಇದೆ. ಈ ಹಂತದಲ್ಲಿ ಕಟ್ ಮಾಡಿಟ್ಟಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಸೇರಿಸೋಣ. ಈಗ ಕಟ್ ಮಾಡಿಟ್ಟಂಥ ಅಷ್ಟು ಪಾಲಕನ್ನು ಇದಕ್ಕೆ ನಾನು ಆ್ಯಡ್ ಮಾಡಿದ್ದೀನಿ. ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ವೀಕ್ಷಕರೇ, ಮಸಾಲೆಯೊಂದಿಗೆ ಪಾಲಕನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಇದು ಚೆನ್ನಾಗಿ ಇದರಲ್ಲಿ ಬಾಡಲಿ. ಈಗ ನಾವೇನು ಪನ್ನೀರನ್ನು ತೊಗೊಂಡಿದ್ದೀವಿ ಅದನ್ನು ಸ್ವಲ್ಪ ಪ್ಯೂರಿ ಮಾಡ್ಕೊಂಡು ಬರಬೇಕು. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಡೋಣ. ತಗೊಂಡಂಥ ಪನ್ನೀರನ್ನು ಸಣ್ಣ ಸಣ್ಣ ಪೀಸಸ್ ಅನ್ನಾಗಿ ಮಾಡಿ ಈಗ ಇದರಿಂದ ಒಂದು ಪ್ಯೂರಿಯನ್ನು ಮಾಡ್ಕೊಂಡು ಬರೋಣ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೆ ಸ್ವಲ್ಪ ಪಲ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ಪ್ಯೂರಿ ಥರ ಆಗಬೇಕು. ವೀಕ್ಷಕರೇ ನೋಡಿ, ತಗೊಂಡಂಥ ಪನ್ನೀರನ್ನು ನಾನು ಈ ಥರ ಪ್ಯೂರಿ ಮಾಡ್ಕೊಂಡು ಬಂದಿದ್ದೀನಿ. ಈಗ ಪಾಲಕ್ ಸೊಪ್ಪು ಚೆನ್ನಾಗಿ ಬಾಡಿದೆ. ವೀಕ್ಷಕರೇ ನೋಡಿ, ಪಾಲಕ್ಕು ಚೆನ್ನಾಗಿ ಬೆಂದಿದೆ, ಈಗ ಚೆನ್ನಾಗಿ ಬಾಡಿದೆ. ಈಗ ಇದು ಮಸಾಲೆ ಎಲ್ಲ ಚೆನ್ನಾಗಿ ಪಾಲಕ್ಕಿಗೆ ಹೊಂದ್ಕೊಂಡಿದೆ. ಈ ಹಂತದಲ್ಲಿ ನೋಡಿ, ನಾವೇನು ಪನ್ನೀರ್ ಪ್ಯೂರಿಯನ್ನು ಮಾಡ್ಕೊಂಡಿದ್ದೀನಿ, ಈ ಪ್ಯೂರಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಈ ಥರ ಕ್ರೀಮಿ ಟೆಕ್ಸ್ಚರಲ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಇದು ಗ್ರೇವಿ ಅಂತೂ. ಇದು ಒಮ್ಮೆ ಮಾಡಿದರೆ ಪದೇ ಪದೇ ಮಾಡೋದಂತೂ ಖಂಡಿತ. ವೀಕ್ಷಕರೇ, ಇದಕ್ಕೆ ಸ್ವಲ್ಪ ಮಿಕ್ಸಿ ತೊಳೆದ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ನಿಮಗೆ ಯಾವ ಹದದಲ್ಲಿ ಬೇಕೋ ಆ ಹದದಲ್ಲಿ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬರಬೇಕು. ಇಷ್ಟು ಚೆನ್ನಾಗಿ, ಇಷ್ಟು ಈಸಿಯಾಗಿ ಮನೆಯಲ್ಲೇ ಪನ್ನೀರ್ ಪಾಲಕ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದು ತುಂಬಾನೇ ಚೆನ್ನಾಗಾಗುತ್ತೆ ವೀಕ್ಷಕರೇ. ಇದಾಗಿರುತ್ತೆ ಇವತ್ತಿನ ನನ್ನ ಡೈರಿ ರೆಸಿಪಿ. ನಿಮಗೆ ನನ್ನ ಈ ರೆಸಿಪಿ ಇಷ್ಟವಾದಲ್ಲಿ ಪುಷ್ಪಾ ಶೆಟ್ಟಿಸ್ ಕುಕಿಂಗ್ ಡೈರಿ ಇದಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗಳ ಜೊತೆನೂ ಹಂಚಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವೀಕ್ಷಕರೇ, ಇದು ಚೆನ್ನಾಗಿ ಕುದಿಲಿ. ಅಷ್ಟರಲ್ಲಿ ಒಂದು ತಡ್ಕವನ್ನು ರೆಡಿ ಮಾಡೋಣ ನಾವು. ಈಗ ಒಗ್ಗರಣೆ ಸೌಟನ್ನು ನಾನು ಬಿಸಿಗಿಟ್ಟಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಬೆಳ್ಳುಳ್ಳಿಯನ್ನು ಕಟ್ ಮಾಡಿದ್ದನ್ನು ಹಾಕಿದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಕೆಂಪಕ್ಕಾಗುವಾಗ ಗ್ಯಾಸನ್ನು ಆಫ್ ಮಾಡೋಣ. ಒಂದು ಅರ್ಧ ಟೀ ಸ್ಪೂನು ಚಿಲ್ಲಿ ಪುಡಿಯನ್ನು ಇದಕ್ಕೆ ಸೇರಿಸೋಣ. ಈಗ ಒಗ್ಗರಣೆ ರೆಡಿ ಆಗಿದೆ. ಈಗ ಗ್ರೇವಿಗೆ ಗ್ರೇವಿ ನೋಡಿ, ಎಣ್ಣೆ ಎಲ್ಲ ಬಿಟ್ಕೊಂಡು ಬರ್ತಾ ಇದೆ. ಕರೆಕ್ಟಾದ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದು. ಈಗ ನಾವೇನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀವಿ ಇದನ್ನು ಇದ್ರ ಮೇಲಿಗೆ ಹಾಕೋಣ. ವೀಕ್ಷಕರೇ, ಇದು ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನು ಒಮ್ಮೆ ಖಂಡಿತವಾಗ್ಲೂ ಇದನ್ನ ಒಮ್ಮೆ ಟ್ರೈ ಮಾಡಿ.